ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೊತೆ ಆತ್ಮೀಯರೇ, ಬೆಳ್ತಂಗಡಿ ನ್ಯಾಯಾಲಯದ ಬಗ್ಗೆ ಅಂದರೆ ಧರ್ಮಸ್ಥಳದ ಈ ಒಂದು ಪ್ರಕರಣದ ಕುರಿತಾಗಿ ನಮ್ಮ ಬೆಳ್ತಂಗಡಿ ನ್ಯಾಯಾಲಯ ವಿಶೇಷವಾಗಿ 23 ತಾರೀಕಿಗೆ ಡೇಟನ್ನು ಕೊಡೋ ಜೊತೆಗೆ ಅಂತಿಮ ವರದಿ ಸಲ್ಲಿಸ್ರಿ ಅಂತೇಳಿ SIT ಹೇಳಿದ್ದಾರೆ. ಅಂತಿಮ ವರದಿ ಸಲ್ಲಿಸಿದ ಮೇಲೆ ನಾವು ಏನು ಬೇಕಾದ ನಿರ್ಧಾರ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಇಲ್ಲೇ ಪ್ರಮುಖವಾಗಿ ಈ SIT ಇಲ್ಲಿಯವರೆಗೆ ನಡೆಸಿದ ತನಿಖೆ ಆಧಾರದ ಮೇಲೆ SIT ಮಧ್ಯಂತರ ವರದಿ ಸಲ್ಲಿಸಿತ್ತು. ಅದರಲ್ಲೇ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಬುರುಡೆ ಗ್ಯಾಂಗ್ ಅಂತೇನು ನಮ್ಮ ಇನ್ನೊಂದು ಮೀಡಿಯಾ, ಅದರಲ್ಲೂ ವಿಶೇಷವಾಗಿ ಈ ಧರ್ಮಸ್ಥಳ ಪರ ಇದ್ದಂಥ ಮೀಡಿಯಾ ಅಥವಾ ಧರ್ಮಸ್ಥಳ ಹೆಗ್ಗಡೆಯವ್ರ ಪರ ಇದ್ದಂಥ ಮೀಡಿಯಾ ಏನು ಕರಿತಾ ಇತ್ತು, ಆ ನೆಲೆಯಲ್ಲಿ ಏನಪ್ಪ ಅಂತಂದ್ರೆ ಈ 6 ಜನರನ್ನು ವಿಶೇಷವಾಗಿ ಆರೋಪಿಗಳನ್ನಾಗಿ ಮಾಡಿದ್ದು ಆ ವರದಿಯ ಪ್ರಕಾರ ಚೆನ್ನ CN, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮೆಟ್ಯನ್ನವರ್, ಜಯಂತ್ T, ವಿಠಲಗೌಡ, ಸುಜಾತ ಭಟ್ ಇವ್ರನ್ನ BNSS ಸೆಕ್ಷನ್ 379 ಅಡಿಯಲ್ಲಿ ತನಿಖೆಗೆ ನಮಗೆ ಕೊಡ್ರಿ ಅಂತ ಕೇಳ್ಕೊಂಡಿದ್ರು SIT ಅವರು. ಅದನ್ನು ಮುಂದೆ ಹಾಕ್ಯದ ನಮ್ಮ ಬೆಳ್ತಂಗಡಿ ನ್ಯಾಯಾಲಯ. ಯಾಕಪ್ಪ ಅಂದ್ರೆ ನೀವು ಅಂತಿಮ ವರದಿ ಸಲ್ಲಿಸಿದ ಮೇಲೆ ಅದನ್ನು ನಿರ್ಧಾರ ತಗೊಳ್ಳುವಂಥದ್ದು ಅಂತೇಳಿ. ಇಲ್ಲಿ ಇನ್ನೊಂದು ಪ್ರಮುಖವಾದ ಬೆಳವಣಿಗೆ ಆಗ್ಯದ. ಇದರ ನಮ್ಮ ಮಂಜುನಾಥ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ವಕ್ತಾರರಾದಂತಹ ಪಾರ್ಶ್ವನಾಥ್ ಜೈನರು 2025 ಡಿಸೆಂಬರ್ 31ಕ್ಕೆ ನಮ್ಮನ್ನು ಸಹಿತ ಒಬ್ಬ ಸಂತ್ರಸ್ತತೆ ಅದು ಸೇರಿಸ್ರಿ, ನಮ್ಮ ಗುಡಿಯ ಕುರಿತಾಗಿ, ದೈವದ ಕುರಿತಾಗಿ, ದೇವರ ಕುರಿತಾಗಿ ಅಪಪ್ರಚಾರ ಆಗ್ಲಿಕ್ಕತ್ತದ, ದಯವಿಟ್ಟು ನಮಗೂ ಎಂಟ್ರಿ ಕೊಡಿ ನಮ್ಮ ವಾದವನ್ನು ಮಾಡಿಸೋದಕ್ಕೆ ಅಂತೇಳಿ ಗುಡಿಯ ಪರವಾಗಿ, ದೇವಸ್ಥಾನದ ಪರವಾಗಿ ಎಂಟ್ರಿ ಕೊಟ್ಟಿದ್ದನ್ನು ಇದು 23ನೇ ತಾರೀಕಿಗೆ ಅದರ ಕುರಿತಾಗಿ ನಿರ್ಣಯ ಮುಂದೆ ಹಾಕಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ 2 ಡೆವಲಪ್ಮೆಂಟ್ ಆದವು. ಒಂದು, ನ್ಯಾಯಾಲಯ ಇದ್ದಿದ್ದು ಈ ಮಧ್ಯಂತರ ವರದಿ ಆಧಾರದ ಮೇಲೆ ಇವರನ್ನು ತನಿಖೆಗೆ ಕೊಡಬೇಕು ಅಥವಾ ನಮಗೆ ಕಾಲಾವಕಾಶ ಕೊಡೋಕೆ ಮಾತಾಡೋದಕ್ಕಂತ ಹೇಳಿದಕ್ಕೆ SITಗೆ ಪೂರ್ಣ ವರದಿ ಕೊಡಪ್ಪ ನೋಡೋಣ, ಆನಂತರ ವಿಚಾರ ಮಾಡೋಣ ಅಂತ ಹೇಳಿದರು. ಎರಡನೇದಾಗಿ ಮಂಜುನಾಥ ದೇವಸ್ಥಾನದ ಪರವಾಗಿ ಪಾರ್ಶ್ವನಾಥ್ ಅವರು ಸಲ್ಲಿಸಿದಂಥ ಅರ್ಜಿ 23ಕ್ಕೆ ವಿಚಾರ ಮಾಡ್ತೀವಿ ಅಂತ. ಯಾಕಪ್ಪ ಅಂತಂದ್ರೆ ಅಲ್ಲೇ ಗುಡಿ ಹೆಸರು ಆ ಪವಿತ್ರತೆ ಕಡಿಮೆ ಆಗ್ತಾಯಿದೆ ಈ ಎಲ್ಲ 6 ಜನರಿಂದಂತೆ ಒಂದು ಪಿಟಿಷನ್ ಸಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನ್ಯಾಯಾಲಯ